ಗಮನ ಕೊಡದೆ ಡ್ರಗ್ಸ್, ಮೊಬೈಲ್ ಹಿಂದೆ ಹೋದರೆ ಆಗುವ ಪರಿಣಾಮಗಳ ಬಗ್ಗೆ ಒಂದು ಸಣ್ಣ ಕಿರುಚಿತ್ರ. ರಮೇಶ ಹಾಗೂ ಸುರೇಶ ತುಂಬಾ ಒಳ್ಳೆಯ ವಿದ್ಯಾರ್ಥಿಗಳು, ಓದಿನಲ್ಲಿ ಸದಾ ಮುಂದೆ. ಹೀಗಿರುವಾಗ ಒಂದು ದಿನ ಇಬ್ಬರು ಕಾಲೇಜಿಗೆ ಬರುವಾಗ ಕೆಲವು ಪೋಲಿ ಹುಡುಗರು ಗಾಂಜಾ ಸೇದುತ್ತಾ, ಮೊಬೈಲ್ ನಲ್ಲಿ ಗೇಮ್ಸ್ ಆಡುತ್ತಾ, ರೀಲ್ಸ್ ನೋಡುತ್ತಾ ಇರುವುದನ್ನು ನೋಡಿ ರಮೇಶ ಆಕರ್ಷಿತನಾಗುತ್ತಾನೆ. ಅವರ ಜೊತೆ ಸೇರಿ ಅವನು ಅವರಂತೆ ಆಗುತ್ತಾನೆ. ಆದರೆ ಸುರೇಶ ಆ ಕಡೆ ಆಕರ್ಷಿತನಾಗದೆ ಓದಿನ ಕಡೆ ಗಮನ ಕೊಡುತ್ತಾನೆ. ಎಕ್ಸಾಮ್ಗೆ ರಮೇಶ ಬರದೆ ಪೋಲಿ ಹುಡುಗರ ಜೊತೆ ಇರುತ್ತಾನೆ. ಸುರೇಶ ಎಕ್ಸಾಮ್ ನಲ್ಲಿ ರಾಜ್ಯಕ್ಕೆ ಮೊದಲು ಬರುತ್ತಾನೆ. ನಮಸ್ಕಾರ, ಚಂದನ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಈ ಬಾರಿ ನಡೆದ ಪರೀಕ್ಷೆಯಲ್ಲಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬರಗೂರು ಗ್ರಾಮದ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಯಾದ ಸುರೇಶ್ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕಂಪನಿಗಳು ಇವನಿಗೆ ಕೆಲಸಕ್ಕೆ ಆಫರ್ ನೀಡುತ್ತಾರೆ, ನಮ್ಮ ಕಂಪನಿಗೆ ಬನ್ನಿ, ನಮ್ಮ ಕಂಪನಿಗೆ ಬನ್ನಿ ಎಂದು. ಆದರೆ ಸುರೇಶ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ. ಇದನ್ನು ನೋಡಿದ ರಮೇಶ ತನ್ನ ತಪ್ಪಿನ ಅರಿವಾಗಿ ಪೋಲಿ ಹುಡುಗರ ಸಹವಾಸ ಬಿಟ್ಟು ಕೆಲಸ ಹುಡುಕಲು ಶುರು ಮಾಡುತ್ತಾನೆ. ಆದರೆ ಅವನು ಎಕ್ಸಾಮ್ ನಲ್ಲಿ ಫೇಲ್ ಆದ ಕಾರಣ ಎಲ್ಲೂ ಕೆಲಸ ಸಿಗದೆ ಒಂದು ಕಂಪನಿಯಲ್ಲಿ ಕಸ ಗುಡಿಸುವ ಕೆಲಸ ಸಿಗುತ್ತದೆ. ಆದರೆ ಅಲ್ಲಿ ನೋಡಿದಾಗ ಆ ಕಂಪನಿ ಮಾಲೀಕ ಸುರೇಶ ಆಗಿರುತ್ತಾನೆ. ಹೇಳಿ ಮಕ್ಕಳೇ, ನೀವು ಸುರೇಶ ಆಗಬೇಕಾ, ರಮೇಶ್ ಆಗಬೇಕಾ? ಥ್ಯಾಂಕ್ ಯು. ಎಷ್ಟು ಜೀವನ ಇದೆ ಮನುಷ್ಯನಿಗೆ? ಇವಾಗ ಒಂದೇ ಜೀವನ ಅಲ್ವಾ? ಆ ಒಂದು ಜೀವನ ನಾವು ಹೆಂಗ್ ಬದುಕಬೇಕು? ಈಗ ನಾನು ಅನ್ಕೊಂಡಿದ್ದೀನಲ್ಲ, ನಾನು ಇನ್ನೂ ಚೆನ್ನಾಗಿ ಓದಿದ್ರೆ ಅಂತ, ನಾನು ಈಗ ಪಾಸ್ ಆಗ್ಬಿಡ್ತೀನಿ, ನನಗಾಗಲ್ಲ. ಇರೋದು ಒಂದೇ ಜೀವನ, ನಾನು ಇನ್ನೂ ಚೆನ್ನಾಗಿ ಓದಿದ್ರೆ ಒಂದು ಡಿಸಿನೋ ಎಸ್ಟಿನೋ ಆಗ್ತಿದೆ ಅಂತ ನನ್ಗೆ ಈಗ ಅನ್ನಿಸ್ತಾ ಇದೆ. ನನ್ನ ಫೋನ್ ಫೀಲಿಂಗ್ ನನಗೆ ಇರ್ತದೆ, ನನ್ಗೆ ಅವಕಾಶ ಇಲ್ಲ, ಯಾಕಂದ್ರೆ ನಾನು ಪಾಸ್ ಆಗ್ಬಿಟ್ಟಿದ್ದೀನಿ. ನಿಮಗಿದೆ. ಸೊ ಇರೋ ಜೀವನ ನಾವು ಒಳ್ಳೆದನ್ನು ಉಪಯೋಗ. ನಾನು ಹೆಂಗ್ ಬದುಕಬೇಕು ನೋಡಮ್ಮ, ನಾನು ಚೆನ್ನಾಗಿ ಓದ್ಬೇಕು, ನಾನು ಒಳ್ಳೆ ಕೆಲಸ ತಗೋಬೇಕು, ನನ್ನ ಕಣ್ಣು ಬೇಕಾದ್ರೆ ಬಟ್ಟೆ ತಗೋಬೇಕು, ಕಾರ್ ತಗೋಬೇಕು, ಒಳ್ಳೆ ಮನೆ ಕಟ್ಬೇಕು, ಚೆನ್ನಾಗಿ ಬದುಕಬೇಕು. ಆಗತ್ತಾ? ಯಾರು ಮಿಸ್ ಮಾಡ್ಬೇಕು ಅದಕ್ಕೆ? ಖಂಡಿತ ಆಗುತ್ತೆ, ಕೈಯಲ್ಲಿ ಆಗುತ್ತೆ. ದಯವಿಟ್ಟು ಅಟ್ಲೀಸ್ಟ್ ಇವತ್ತಿಲ್ಲ, ಇಷ್ಟು ದಿವಸ ಏನಾಯ್ತು ಗೊತ್ತಿಲ್ಲ, ಇವತ್ತಿಂದ ಅಟ್ಲೀಸ್ಟ್ ನಾವು ಬಂದು ಹೇಳೋದ್ಮೇಲೆ ಯಾರಾದ್ರೂ ಒಂದು 10 ಜನ ಇದನ್ನ ಇನ್ಸ್ಪೈರ್ ಆಗಿ ತಗೊಂಡು ನೀವು ಕಷ್ಟಪಟ್ಟು ಚೆನ್ನಾಗಿ ಓದಿದ್ರು ಒಳ್ಳೆ ಹುದ್ದೆಗೆ ಬಂದ್ರೆ ಇಷ್ಟೊತ್ತು ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಟೀಚರ್ಸ್ ನಾವು ಇಷ್ಟೊತ್ತು ಟೈಮ್ ತಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಮತ್ತೆ ನಿಮ್ಮ ತಂದೆ ತಾಯಿಗೆ ನಿಮ್ಗೆ ಒಳ್ಳೆ ಹೆಸರು. ನೀವು ಓದಿ ಯಾವ್ದೋ ಸ್ಕೂಲ್ ಒಳ್ಳೆ ಹೆಸರಿಲ್ಲ. ಈಗ ನಾನು ಓದಿದ್ದೀನಿ, ನಮ್ಮ ಟೀಚರ್ ಒಂದೇ ಒಂದು 6 ಸಿಂಬಲ್ ಕಳಿಸ್ತಾರೆ ಸಾಕು. ವಾವ್ ಅಂತೀರ. 5-6 ಜನ ಹುಡುಗಿನ ಜೊತೆ 5-6 ಜನ ಹುಡುಗರ ಜೊತೆ ಶೇರ್ ಮಾಡ್ತೀವಿ. ಹೌದಾ? ಇದೆಲ್ಲ ಮಾಡೋದು ತುಂಬಾ ತಪ್ಪು, ಮಾಡಬಾರ್ದು. ಯಾಕೆಂದ್ರೆ ಆ ಮೈಂಡ್ ಮೆಚುರಿಟಿ ನಿಮ್ಮಲ್ಲಿ ಇಲ್ಲ ಅನ್ಸುತ್ತೆ. ಆದ್ರೆ ಅದನ್ನ ನಾವು ಮಾಡಬಾರ್ದು, ಕಡಿವಾಣ ಹಾಕಬೇಕು. ಯಾವ್ದಾದ್ರು ಒಂದು ವೆಹಿಕಲ್ ಓಡಾಡ್ಬೇಕಾದ್ರೆ ಬ್ರೇಕ್ ಕೊಡ್ತಾರಲ್ವ, ಅದಕ್ಕೆ ಕೊಡ್ತಾರಲ್ವಾ? ಆ ವೆಹಿಕಲ್ಸ್ ಈಗ ಅದನ್ನ ಬಿಡು ಎಫೆಕ್ಟ್ ಹೋಗ್ತದೆ ಅಂತ ಹೇಳಿದ್ರೆ ಎಷ್ಟು ಫಾಸ್ಟ್ ಬೇಕಾದ್ರೆ ಹೋಗ್ತಾರಲ್ಲ, 70, 80, 100, 120, 140 ಸಮೇತ ಆ ಗಾಡಿ ಫಾಸ್ಟ್ ಆಗಿ ಹೋಗುತ್ತೆ. ಅದು ಬ್ರೇಕ್ ಇಲ್ಲ ಏನಾಗುತ್ತೆ? ಬ್ರೇಕ್ ಇಲ್ಲ ವೆಹಿಕಲ್ಸ್ಗೆ. ನೀವು ಬ್ರೇಕ್ ಹಾಕೊಂಡಿಲ್ಲ ಮನಸ್ಸಿಗೆ ಅಂತಂದ್ರೆ ನಿಮ್ಮ ಬದುಕು, ನಿಮ್ಮ ಲೈಫು ಹಾಳಾಗುತ್ತೆ. ಆ ಒಂದು ಬ್ರೇಕ್ ಹಾಕೋದು. ಹೌದಾ? ಒಂದೇ ಒಂದು ಯಾರೋ ಒಬ್ಬರು ಲವ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಯಾರು ಮಾಡ್ತಿರಬಹುದು, ಗೊತ್ತಿಲ್ಲ, ಇವೆಲ್ಲ ಒಳ್ಳೆಯವರು ಅನ್ಕೊಂಡಿದ್ದೀವಿ. ಆದ್ರೆ ಮಾಡ್ತಾ ಇರ್ಬೇಕಾದ್ರೆ ಒಂದೇ ಒಂದು ಅವನು ಆರ್ಟ್ ಸಿಂಬಲ್ಗೆ ಬ್ರೇಕ್ ಅಂತ ಒಂದು ಆರ್ಟ್ ಸಿಂಬಲ್ ನೋಡಿದ್ರಲ್ವ, ಆರ್ಟಿಗೆ ಬ್ರೇಕ್ ಆಗಿರುತ್ತೆ. ವಾಟ್ಸಪ್ ಅಲ್ಲಿ ನೋಡಿದ್ರಲ್ವ ಎಲ್ಲರೂ? ಅವನು ಹಾಕಿದಾಗ ಆ ಬ್ರೇಕ್ ಆಗಿರೋ ಅಂತ ಆರ್ಟ್ನ ನಿಮ್ಮ ವಾಟ್ಸಪ್ ಮಾಡಿದ್ರೆ ಸಾಕು, ಇಡೀ ಫೀಲಿಂಗ್ ಚೇಂಜ್ ಆಗ್ಬಿಡುತ್ತೆ. ಗೊತ್ತಾ ನಿಮಗೆ? ಜಸ್ಟ್ ಒಂದು ಸಿಂಬಲ್ ಇಂದ ಇಡೀ ಫೀಲಿಂಗ್ಸ್ ಚೇಂಜ್ ಆಗುತ್ತೆ. ಅಂದ್ರೆ ಇನ್ನೆಷ್ಟು ಅಟ್ರಾಕ್ಟ್ ಮಾಡಿರ್ತೇವೆ ನೋಡಿ ಮೊಬೈಲು ಮತ್ತು ಪ್ರೀತಿಯನ್ನು. ಜಸ್ಟ್ ಒಂದು ಸಿಂಬಲ್